ಮಿತ್ರರೇ ನಮಸ್ಕಾರ. ಮಿತ್ರರೇ, ಇತ್ತೀಚೆಗೆ ಭಾರತದಲ್ಲಿ ವಿಪಕ್ಷಗಳ ನಾಯಕರು ನಿರಂತರವಾಗಿ ಕೇಂದ್ರ ಸರ್ಕಾರದ ಫಾರಿನ್ ಪಾಲಿಸಿಯನ್ನು ಟೀಕೆ ಮಾಡ್ತಾ ಇದ್ರು. ಇದನ್ನು ಹೇಳಿದಾಗ ನಿಮಗೆ ಸಹಜವಾಗಿ ಅನಿಸುತ್ತೆ, ಅದರಲ್ಲೇನಿದೆ ಹೊಸ ವಿಚಾರ? ಪ್ರತಿ ಬಾರಿಯೂ ಕೂಡ ಕೇಂದ್ರ ಸರ್ಕಾರದ ಫಾರಿನ್ ಪಾಲಿಸಿಯನ್ನು ವಿಪಕ್ಷಗಳ ನಾಯಕರು ಟೀಕೆ ಮಾಡ್ತಲೇ ಇರ್ತಾರೆ ಅಂತ. ಆದರೆ ಯಾವ ವಿಚಾರಕ್ಕೆ ಟೀಕೆ ಮಾಡ್ತಾ ಇದ್ರು ಕೇಳಿದ್ರೆ, ಈ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಶುರುವಾಯ್ತಲ್ಲ, ಈ ಸಂದರ್ಭದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸುವಂತಹ ಪಾತ್ರವನ್ನು ನಿಭಾಯಿಸಿದೆ. ಇದರಿಂದಾಗಿ ವಿಶ್ವಮಟ್ಟದಲ್ಲಿ ಪಾಕಿಸ್ತಾನದ ಮನ್ನಣೆ ಜಾಸ್ತಿ ಆಗಿಬಿಟ್ಟಿದೆ, ಅವರ ಪ್ರಾಶಸ್ತ್ಯ ಜಾಸ್ತಿ ಆಗಿದೆ, ಇದು ಭಾರತದ ಫೇಲ್ಯೂರ್. ಹೀಗಂತ ವಿಪಕ್ಷದ ಅನೇಕ ನಾಯಕರು ಬಹಳ ದೊಡ್ಡ ದೊಡ್ಡ ಭಾಷಣಗಳನ್ನೇ ಮಾಡಿದ್ದಾರೆ. ಅಂತಹ ಪ್ರಕಾಂಡ ಪಂಡಿತರುಗಳಿಗೆ ಇವತ್ತಿನ ಈ ವಿಡಿಯೋವನ್ನು ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಕಾರಣ ಏನು ಕೇಳಿದ್ರೆ, ಭಾರತ ಸದ್ದಿಲ್ಲದೆ ಪಾಕಿಸ್ತಾನಕ್ಕೆ ಅದೆಂತಹ ಏಟು ಕೊಟ್ಟಿದೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪಾಕಿಸ್ತಾನದವರು ಕಂಗಾಲಾಗಿ ಕೂತಿದ್ದಾರೆ. ಹೀಗೂ ಆಗೋದಕ್ಕೆ ಸಾಧ್ಯವಾ? ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಗ್ಲೋಬಲ್ ಲೆವೆಲ್ನಲ್ಲಿ ಭಾರತದ ಇಮೇಜ್ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ಗೆ ಹೊರಟು ಹೋಗ್ಬಿಡುತ್ತೆ. ನಮ್ಮನ್ನು ಮುಂದಿನ ದಿನಗಳಲ್ಲಿ ಜಗತ್ತಿನ ಯಾವ ರಾಷ್ಟ್ರಗಳೂ ಕೂಡ ಮುಖ್ಯವಾಗಿ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಪಾಕಿಸ್ತಾನಕ್ಕೆ ಅನಿಸೋದಕ್ಕೆ ಶುರುವಾಗಿದೆ. ಅವರೀಗ ನೇರವಾಗಿ ಜಪಾನ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ, ನೀವು ಭಾರತದ ಬಾಲಂಗೋಚಿಗಳ ಥರ ಆಡಬೇಡಿ ಅಂತ. ಮಿತ್ರರೇ, ಜಿಯೋ ಪೊಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇರುವಂಥವರಿಗೆ ಈ ವಿಚಾರ ಇದೆಯಲ್ಲ, ಇದು ಒಂಥರ ಹಬ್ಬದೂಟ ಇದ್ದ ಹಾಗೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಭಾರತದ ಐತಿಹಾಸಿಕ ರಾಜತಾಂತ್ರಿಕ ದಿಗ್ವಿಜಯ ಇದು. ಇದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಟಾಪಿಕ್ ಇದು, ಯಾವ ರೂಪದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಏಟು ಕೊಟ್ಟಿದೆ ಅಂತ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೆಲವೇ ದಿನಗಳ ಹಿಂದೆ ಜಪಾನ್ನ ಪ್ರಧಾನಿ ಸನಾಯ್ ತಕಯಚಿ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ನಾನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಜಪಾನ್ ಮತ್ತು ಭಾರತದ ಸಂಬಂಧಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಬರೋದಕ್ಕೆ ಏನು ಕಾರಣ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಮಿತ್ರರೇ, ಜಪಾನ್ನ ಪ್ರಧಾನಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಂದು ಹೇಳಿಕೆ ಕೊಟ್ಟಿದ್ರು. ಜಪಾನ್ನ ಪ್ರಧಾನಿಯಾಗಿರುವಂತಹ ಸನಾಯ್ ತಕಯಚಿ ನನಗೆ ಕಿರಿಯ ಸಹೋದರಿ ಇದ್ದಂತೆ. ಅಂದ್ರೆ ಜಪಾನ್ ಮತ್ತು ಭಾರತದ ಸಂಬಂಧ ಇದೆಯಲ್ಲ, ಇದು ಸೋದರತ್ವದ ಸಂಬಂಧ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ರು. ಇದು ಜಪಾನ್ನಲ್ಲೂ ಸದ್ದು ಮಾಡಿತ್ತು. ಜಪಾನ್ನ ಪ್ರಧಾನಿಗೂ ಕೂಡ ಇದು ವಿಪರೀತ ಖುಷಿ ಕೊಟ್ಟಿತ್ತು. ಆದರೆ ಜಪಾನ್ ಮತ್ತು ಭಾರತದ ಸಂಬಂಧ ಕೇವಲ ತೋರುಗಾಣಿಕೆಗಾಗ್ಲಿ ಕೇವಲ ಹೇಳಿಕೆಗಾಗ್ಲಿ ಸೀಮಿತವಾಗಿಲ್ಲ. ಭಾರತ ಮತ್ತು ಜಪಾನ್ನ ಸಂಬಂಧ ತುಂಬಾ ಗಟ್ಟಿಯಾಗಿದೆ. ಸುಮ್ಮನೆ ತೋರುಗಾಣಿಕೆಗಿಲ್ಲ ಅನ್ನುವಂಥದ್ದು ಈ ಜಾಯಿಂಟ್ ಸ್ಟೇಟ್ಮೆಂಟ್ನಿಂದ ಗೊತ್ತಾಗ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ಜಪಾನ್ ಫಾರ್ ದಿ ಫಸ್ಟ್ ಟೈಮ್ ಪಾಕಿಸ್ತಾನವನ್ನು ಜಗತ್ತಿನೆದುರು ಬೆತ್ತಲು ಮಾಡಿಬಿಟ್ಟಿದೆ. ಜಪಾನ್ ಕೊಟ್ಟಂತಹ ಏಟಿಗೆ ಪಾಕಿಸ್ತಾನ ಇವತ್ತು ಜಗತ್ತಿನೆದುರು ಮುಖ ತೋರಿಸೋದಕ್ಕೆ ಕಷ್ಟಪಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ನಿಮಗೆಲ್ಲ ಗೊತ್ತು, ಇಬ್ಬರು ನಾಯಕರು ಭೇಟಿಯಾದಂತಹ ಸಂದರ್ಭದಲ್ಲಿ ಜಾಯಿಂಟ್ ಸ್ಟೇಟ್ಮೆಂಟ್ ರಿಲೀಸ್ ಆಗುತ್ತಲ್ಲ, ಅದಕ್ಕೆ ಸಾಕಷ್ಟು ಮಹತ್ವ ಇರುತ್ತೆ. ಕೆಲವೊಮ್ಮೆ ಈ ಜಾಯಿಂಟ್ ಸ್ಟೇಟ್ಮೆಂಟ್ಗೆ ಅಷ್ಟು ಮಹತ್ವವೇ ಇರೋದಿಲ್ಲ. ಯಾಕೆ ಅಂತಂದರೆ, ಇಬ್ಬರೂ ನಾಯಕರು ಭೇಟಿಯಾದಂತಹ ಸಂದರ್ಭದಲ್ಲಿ ಬಹಳ ಸುಮಧುರವಾಗಿ ಮಾತನಾಡಿರ್ತಾರೆ, ಒಬ್ಬರನ್ನೊಬ್ಬರು ಸಿಕ್ಕಾಪಟ್ಟೆ ಪ್ರಶಂಸೆ ವ್ಯಕ್ತಪಡಿಸಿರ್ತಾರೆ. ಆದರೆ ಜಾಯಿಂಟ್ ಸ್ಟೇಟ್ಮೆಂಟ್, ಜಂಟಿ ಹೇಳಿಕೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಎರಡೂ ದೇಶಗಳ ನಿಲುವು ಬೇರೆ ಆಗಿರುತ್ತೆ. ಈಗ ಉದಾಹರಣೆಗೆ ಚೈನಾ ಅಂತ ತಿಳ್ಕೊಳ್ಳಿ. ಜಪಾನ್ಗೂ ಚೈನಾ ಶತ್ರು ದೇಶ, ಭಾರತಕ್ಕೂ ಕೂಡ ಶತ್ರು ದೇಶ. ಜಪಾನ್ ಚೈನಾವನ್ನು ವಿಪರೀತವಾಗಿ ಖಂಡಿಸುತ್ತೆ, ಆದರೆ ಭಾರತ ಓಪನ್ ಆಗಿ ಖಂಡಿಸೋದಿಲ್ಲ. ಹೀಗಾಗಿ ಜಂಟಿ ಹೇಳಿಕೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಜಪಾನ್ ಚೈನಾ ವಿರುದ್ಧ ಯಾವುದೋ ಒಂದು ಕಠಿಣವಾದ ಶಬ್ದ ಪ್ರಯೋಗ ಮಾಡಿದ್ರೆ ಭಾರತ ಅದನ್ನು ಒಪ್ಕೊಳ್ಳೋದಿಲ್ಲ. ಚೈನಾ ವಿರುದ್ಧ ಇರುವಂತಹ ಆ ಪದಗಳನ್ನು ತೆಗಿಬೇಕು ಅಂತ ಭಾರತ ಒತ್ತಾಯ ಮಾಡುತ್ತೆ. ಆಗ ಜಾಯಿಂಟ್ ಸ್ಟೇಟ್ಮೆಂಟ್ ಬಹಳ ನೀರಸವಾಗಿ ಬರುತ್ತೆ. ಈ ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತಾರಲ್ಲ, ಅಂತಹ ಸ್ಟೇಟ್ಮೆಂಟ್ಗಳು ಬರ್ತವೆ. ಯಾಕೆ ಈ ವಿಚಾರವನ್ನು ಇಷ್ಟೆಲ್ಲ ವಿವರಿಸಿ ಹೇಳಿದೆ ಅಂತಂದ್ರೆ, ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ನ ಪ್ರಧಾನಿ ಸನಾಯ್ ತಕಯಚಿ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನು ಹೊರತರಲಾಯ್ತಲ್ಲ, ಅದರಲ್ಲಿ ಜಪಾನ್ ಪಾಕಿಸ್ತಾನಕ್ಕೆ ಊಹೆನೂ ಮಾಡಲಾರದಂತಹ ಶಾಕ್ ಕೊಟ್ಟಿದೆ. ಅದು ಹೇಗೆ ಕೇಳಿದ್ರೆ, ಪಾಕಿಸ್ತಾನವನ್ನ ಒಂದು ಉಗ್ರಗಾಮಿ ಪೋಷಕ ದೇಶ ಅನ್ನೋದನ್ನ ಜಪಾನ್ ಜಾಯಿಂಟ್ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಮಾಡಿದೆ. ಅದಕ್ಕೆ ಜಪಾನ್ನ ಪ್ರಧಾನಿ ಸಹಿ ಹಾಕಿದ್ದಾರೆ. ಭಾರತ ಮತ್ತು ಜಪಾನ್ನ ಜಾಯಿಂಟ್ ಸ್ಟೇಟ್ಮೆಂಟ್ನಲ್ಲಿ ಏನಿದೆ ಕೇಳಿದ್ರೆ, ಭಯೋತ್ಪಾದನೆಯನ್ನ ಅದರ ಎಲ್ಲಾ ರೂಪಗಳಲ್ಲೂ ನಾವು ಖಂಡಿಸುತ್ತೇವೆ. ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದ ಕಡೆಯಿಂದ ನಡೆಯುತ್ತಿರುವಂತಹ ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಇಲ್ಲಿ ಜಪಾನ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕ್ರಾಸ್ ಬಾರ್ಡರ್ ಟೆರರಿಸಂ ಫ್ರಮ್ ಪಾಕಿಸ್ತಾನ್. ಇದನ್ನ ಜಾಯಿಂಟ್ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಕ್ಕೇನು ಅಂತಹ ಮಹತ್ವ ಕೇಳಿದ್ರೆ, ಇಷ್ಟು ದಿನ ಭಾರತ ಎಷ್ಟೇ ಹೇಳಿದ್ರೂ ಕೂಡ ಬೇರೆ ದೇಶಗಳು ಪಾಕಿಸ್ತಾನ ಅನ್ನುವಂತಹ ಹೆಸರನ್ನ ಮೆನ್ಷನ್ ಮಾಡ್ತಾ ಇರಲಿಲ್ಲ. ಭಾರತದಲ್ಲಾಗ್ತಾ ಇರುವಂತಹ ಭಯೋತ್ಪಾದನೆ, ಗಡಿಯಾಚೆಗಿನ ಭಯೋತ್ಪಾದನೆಯಿಂದ ಭಾರತಕ್ಕೆ ತೊಂದರೆ, ಇದನ್ನು ಎಲ್ಲರೂ ಕೂಡ ಮೆನ್ಷನ್ ಮಾಡ್ತಾ ಇದ್ರು. ಭಾರತದ ಮಿತ್ರ ದೇಶಗಳು ಅದಕ್ಕೆ ಒಪ್ಕೊಳ್ತಾ ಇದ್ವು. ಆದರೆ ಅದರ ಪಕ್ಕ ಪಾಕಿಸ್ತಾನದಿಂದ ಅಂತ ಹೇಳೋದಕ್ಕೆ ಅವರು ಹಿಂಜರಿತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ 2025ರಲ್ಲೂ ಕೂಡ ಜಪಾನ್ ಪ್ರವಾಸವನ್ನು ಕೈಗೊಂಡಿದ್ರು. ಆಗ್ಲೂ ಕೂಡ ಜಂಟಿ ಹೇಳಿಕೆ ರಿಲೀಸ್ ಆಗಿತ್ತು. ಆಗ ಜಪಾನ್ನ ಪ್ರಧಾನಿಯಾಗಿದ್ದಂತಹ ಶಿಗೆರು ಇಶಿಬಾ ಪಾಕಿಸ್ತಾನದ ಹೆಸರನ್ನ ಮೆನ್ಷನ್ ಮಾಡಿರಲಿಲ್ಲ.
ಆದರೆ ಈಗ ಸನೈ ತಕಯಚಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಜಂಟಿ ಹೇಳಿಕೆಯಲ್ಲಿ ಪಾಕಿಸ್ತಾನದ ಹೆಸರನ್ನು ನೇರವಾಗಿ ಉಲ್ಲೇಖ ಮಾಡಲಾಗಿದೆ. ಭಾರತದಲ್ಲಾಗ್ತಾ ಇರುವಂತಹ ಭಯೋತ್ಪಾದನೆಗೆ ಪಾಕಿಸ್ತಾನ ಕಾರಣ, ಪಾಕಿಸ್ತಾನದಿಂದ ಭಾರತದ ವಿರುದ್ಧ ಕ್ರಾಸ್ ಬಾರ್ಡರ್ ಟೆರರಿಸಂ ಆಗ್ತಾ ಇದೆ, ಇದನ್ನು ಜಪಾನ್ ಒಪ್ಪಿಕೊಂಡಿದೆ. ಜಪಾನ್ನ ಪ್ರಧಾನಿ ಆ ಹೇಳಿಕೆಗೆ ಸಹಿ ಮಾಡಿದ್ದಾರೆ. ಈ ವಿಚಾರ ಇದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಈಗ ನುಂಗಲಾರದಂತಹ ತುತ್ತಾಗಿದೆ. ಪಾಕಿಸ್ತಾನ ಈಗ ಜಪಾನ್ನ ವಿರುದ್ಧವಾಗಿ ತೀವ್ರತರವಾದಂತಹ ಪ್ರತಿಭಟನೆಯನ್ನು ದಾಖಲಿಸಿದೆ. ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾನೆ. ಆತ ಏನು ಹೇಳಿದ್ದಾನೆ ಅಂತಂದರೆ, ಹೌದು, ನಾವು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಜಪಾನ್ಗೆ ನಮ್ಮ ಆಕ್ಷೇಪಣೆಯನ್ನು ತಿಳಿಸಿದ್ದೇವೆ. ಜಪಾನ್ ಮತ್ತು ಪಾಕಿಸ್ತಾನ ಹಲವು ದಶಕಗಳಿಂದ ಬಹಳ ಉತ್ತಮವಾದಂತಹ ಸಂಬಂಧವನ್ನು ಇಟ್ಟುಕೊಂಡಿದೆ. ಆದರೆ ಇವತ್ತು ಭಾರತದೊಂದಿಗಿನ ಜಂಟಿ ಹೇಳಿಕೆ ಹೊರಬರುವಂತಹ ಸಂದರ್ಭದಲ್ಲಿ ಭಾರತ ತನ್ನ ಅಭಿಪ್ರಾಯಕ್ಕೆ ತಕ್ಕಂತೆ ಕೆಲ ಪದಗಳನ್ನು ಸೇರಿಸೋದಕ್ಕೆ ಯತ್ನ ಮಾಡಿದೆ. ಭಾರತದ ಅಂತಹ ಪ್ರಯತ್ನಗಳನ್ನು ಜಪಾನ್ ಒಪ್ಪಿಕೊಳ್ಳಬಾರದು, ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು, ಅದಕ್ಕೆ ಬೆಂಬಲ ಕೊಡಬಾರದು ಅಂತೇಳಿ ನಾವು ಜಪಾನ್ಗೆ ಮನವಿ ಮಾಡಿಕೊಳ್ಳೋದರ ಜೊತೆಗೆ ಅವರ ಮುಂದೆ ಪ್ರತಿಭಟನೆಯನ್ನು ದಾಖಲಿಸಿದ್ದೀವಿ. ಹೀಗಂತ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಜಪಾನ್ನ ಪ್ರಧಾನಿ ಭಾರತ ಪ್ರವಾಸ ಕೈಗೊಂಡ್ರಲ್ಲ, ಆ ಸಂದರ್ಭದಲ್ಲಿ ಚೈನಾ ವಿಪರೀತವಾಗಿ ತಲೆಬಿಸಿ ಮಾಡಿಕೊಂಡಿತ್ತು. ಅದು ಹೇಗೆ ಗೊತ್ತಾಗ್ತಾ ಇತ್ತು ಕೇಳಿದ್ರೆ, ಚೈನಾದ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಾ ಇತ್ತಲ್ಲ ಆರ್ಟಿಕಲ್ಗಳು, ಅದನ್ನು ನೋಡಿದ್ರೆ ತಿಳಿತಾ ಇತ್ತು. ಚೈನಾದ ಗ್ಲೋಬಲ್ ಟೈಮ್ಸ್ ಒಂದೇ ಜಪಾನ್ನ ಪ್ರಧಾನಿಯ ಭಾರತದ ಪ್ರವಾಸದ ಬಗ್ಗೆ 6-7 ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿದೆ. ಚೈನಾ ಏನು ಹೇಳ್ತಾ ಇತ್ತು ಅಂತಂದರೆ, ಭಾರತ ಮತ್ತು ಜಪಾನ್ನ ಸಂಬಂಧ ಇದೆಯಲ್ಲ, ಇದು ಅವರಿಬ್ಬರಿಗೆ ಮಾತ್ರ ಸೀಮಿತ ಆಗಿರಬೇಕು, ಮೂರನೇ ದೇಶದ ವಿರುದ್ಧವಾಗಿ ಈ ಸಂಬಂಧ ಬಳಕೆ ಆಗಬಾರದು. ಜಪಾನ್ ಇವತ್ತು ವಿಸ್ತರಣಾವಾದದ ಮೊರೆ ಹೋಗ್ತಾ ಇದೆ, ಅವರು ದೇಶ ವಿಸ್ತರಣೆಯ ಸಿದ್ಧಾಂತವನ್ನು ನಂಬುತ್ತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ 2 ದೇಶಗಳು ಇನ್ನೊಂದು ದೇಶದ ವಿರುದ್ಧವಾಗಿ ಈ ಸಂಬಂಧವನ್ನು ಬಳಸ್ಕೊಳ್ಳಬಾರದು ಅಂತೇಳಿ ಚೈನಾ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇತ್ತು. ಈಗ ಪಾಕಿಸ್ತಾನದ ಬುಡಕ್ಕೂ ಕೂಡ ಬೆಂಕಿ ಬಿದ್ದಿದೆ. ಹೌದಪ್ಪ, ಇಷ್ಟೆಲ್ಲ ಆಯಿತು. ಪಾಕಿಸ್ತಾನದ ಹೆಸರನ್ನು ಜಪಾನ್ ಈಗ ಮೆನ್ಷನ್ ಮಾಡಿದೆ. ಪಾಕಿಸ್ತಾನವನ್ನು ಟೆರರ್ ಪೋಷಕ ದೇಶ, ಅಲ್ಲಿಂದ ಕ್ರಾಸ್ ಬಾರ್ಡರ್ ಟೆರರಿಸಂ ಭಾರತದ ವಿರುದ್ಧ ನಡೀತಾ ಇದೆ ಅಂತ ಜಪಾನ್ ಒಪ್ಕೊಂಡಿದೆ. ಇದರಿಂದ ಭಾರತಕ್ಕೆ ಏನು ಲಾಭ ಆಗುತ್ತೆ? ಈ ಪ್ರಶ್ನೆಯನ್ನು ನೀವೇನಾದರೂ ಕೇಳಿದ್ದೆ ಆದರೆ ಮಿತ್ರರೇ, ಇದನ್ನು ಅತೀ ದೊಡ್ಡ ರಾಜತಾಂತ್ರಿಕ ಯಶಸ್ಸು ಅಂತ ನೀವು ಕರೀಬಹುದು. ಯಾಕೆ ಗೊತ್ತಾ? ಜಪಾನ್ ಇವತ್ತು ಬದಲಾಗ್ತಾ ಇರೋದು ನಮ್ಮ ಕಣ್ಣ ಎದುರುಗಡೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ 10 ದೇಶಗಳು ಈ ರೀತಿಯ ಬದಲಾವಣೆ ಆಗೋದನ್ನು ನೀವೇ ನೋಡ್ತೀರಿ. ಅದಕ್ಕೆ ಕೇವಲ ಭಾರತ ಒಂದೇ ಕಾರಣ ಅಲ್ಲ. ಇವತ್ತು ಜಪಾನ್ನ ಬದಲಾವಣೆ, ಸೌತ್ ಕೊರಿಯಾದ ಬದಲಾವಣೆ, ಯುರೋಪ್ನ ರಾಷ್ಟ್ರಗಳ ಬದಲಾವಣೆ, ಇದೆಲ್ಲದಕ್ಕೂ ಕೂಡ ಟ್ರಂಪ್ ಅವರೂ ಸಹ ಬಹಳ ದೊಡ್ಡ ಕಾರಣ. ಅದು ಹೇಗೆ ಕೇಳಿದ್ರೆ, ಈ ಜಪಾನ್ ಇರಬಹುದು, ಸೌತ್ ಕೊರಿಯಾ ಇರಬಹುದು, ಆಸ್ಟ್ರೇಲಿಯಾ ಇರಬಹುದು, ಈ ಎಲ್ಲ ದೇಶಗಳು ಕೂಡ ರಕ್ಷಣೆಯ ವಿಚಾರದಲ್ಲಿ ಟೋಟಲಿ ಅಮೆರಿಕ ಮೇಲೆ ಡಿಪೆಂಡ್ ಆಗಿದ್ದಾವೆ. ಅದರಲ್ಲೂ ಜಪಾನ್ ಮತ್ತು ಸೌತ್ ಕೊರಿಯಾ ಚೈನಾವನ್ನು ಎದುರಿಸಬೇಕು, ನಾರ್ತ್ ಕೊರಿಯಾ ಅಥವಾ ರಷ್ಯಾವನ್ನು ಎದುರಿಸಬೇಕು ಅಂತಂದ್ರೆ ಅಮೆರಿಕದ ಸಹಾಯ ಅತ್ಯಂತ ಅವಶ್ಯಕವಾಗುತ್ತೆ. ಅಮೆರಿಕದ ಸೇನೆಯೇ ಜಪಾನ್ನಲ್ಲಿರುವಂತಹದ್ದು, ಸೌತ್ ಕೊರಿಯಾದಲ್ಲಿರುವಂತಹದ್ದು. ಆದರೆ ಟ್ರಂಪ್ ಗೊತ್ತಲ್ಲ, ದಿಢೀರ್ ಅಂತ ಟೋನ್ ಅನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಅದರಲ್ಲೂ ಇರಾನ್ ವಿರುದ್ಧದ ಯುದ್ಧದಲ್ಲಿ ಟ್ರಂಪ್ಗೆ ತನ್ನ ಮಿತ್ರ ದೇಶಗಳ ಮೇಲೆ ವಿಪರೀತವಾಗಿ ಸಿಟ್ಟು ಬಂದಿದೆ. ಇತ್ತೀಚೆಗಷ್ಟೇ ಅವರೊಂದು ಭಾಷಣ ಮಾಡಿದ್ರು. ಏನಂತ? ಈ ಜಪಾನ್ ಇರಬಹುದು, ಸೌತ್ ಕೊರಿಯಾ ಇರಬಹುದು, ಆಸ್ಟ್ರೇಲಿಯಾ ಮತ್ತು ಯುರೋಪ್ನ ದೇಶಗಳಿರಬಹುದು, ಇವರಿಗೆಲ್ಲ ನಾವು ಯಾಕೆ ಅನಗತ್ಯವಾಗಿ ಸೆಕ್ಯೂರಿಟಿ ಗ್ಯಾರಂಟರ್ ಆಗಿ ಕೆಲಸ ಮಾಡಬೇಕು? ಇವತ್ತು ಜಪಾನ್ನಲ್ಲಿ ಅಮೆರಿಕದ 50,000ಕ್ಕೂ ಹೆಚ್ಚು ಸೈನಿಕರಿದ್ದಾರೆ, ಸೌತ್ ಕೊರಿಯಾದಲ್ಲಿ 45,000 ಸೈನಿಕರಿದ್ದಾರೆ. ಆದರೆ ಇರಾನ್ ವಿರುದ್ಧದ ಯುದ್ಧದಲ್ಲಿ ಅವರಿಂದ ನಮಗೇನೂ ಸಪೋರ್ಟ್ ಸಿಕ್ಕಿಲ್ಲ. ಅಂತಹ ದೇಶಗಳ ರಕ್ಷಣೆಯ ಜವಾಬ್ದಾರಿ ನಮಗೆ ಯಾಕೆ ಬೇಕು ಅಂತ ಟ್ರಂಪ್ ಒಂದು ಆಕ್ಷೇಪವನ್ನು ಎತ್ತಿದ್ರು. ಇದು ಮಿತ್ರರೇ ಜಪಾನ್ನಲ್ಲಿ ತಲ್ಲಣಕ್ಕೆ ಕಾರಣ ಆಗಿತ್ತು. ಜಪಾನ್ ಟೈಮ್ಸ್ ಈ ಬಗ್ಗೆ ಬಹಳ ಸುದೀರ್ಘವಾದಂತಹ ಒಂದು ಆರ್ಟಿಕಲ್ ಅನ್ನು ಕೂಡ ಪಬ್ಲಿಷ್ ಮಾಡಿತ್ತು. ಜಪಾನ್ ಆದಷ್ಟು ಶೀಘ್ರವಾಗಿ ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳುವ ಹಂತಕ್ಕೆ ಬೆಳೆದು ನಿಲ್ಲಬೇಕು, ನಮ್ಮ ಡಿಫೆನ್ಸ್ ಇದೆಯಲ್ಲ ಇದು ಸರ್ವತಂತ್ರ ಸ್ವತಂತ್ರ ಆಗಬೇಕು ಅಂತ ಜಪಾನ್ನಲ್ಲಿ ಕೂಗೆದ್ದಿದೆ. ಇದಕ್ಕೂ ಭಾರತ ಮತ್ತು ಜಪಾನ್ನ ಜಾಯಿಂಟ್ ಸ್ಟೇಟ್ಮೆಂಟ್ಗೂ ಪಾಕಿಸ್ತಾನಕ್ಕೂ ಏನು ಲಿಂಕ್ ಆಗುತ್ತೆ ಹೀಗಂತ ಯೋಚನೆ ಮಾಡ್ತಾ ಇದ್ದೀರಾ? ನೇರವಾಗಿ ಲಿಂಕ್ ಆಗುತ್ತೆ. ಜಪಾನ್ನ ಪ್ರಧಾನಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲೇ ನಿಮಗೊಂದು ಮಾತನ್ನು ಹೇಳಿದ್ದೆ, ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಜಪಾನ್ನ ಸಂಬಂಧ ಇದೆಯಲ್ಲ ಡಿಫೆನ್ಸ್ ಸೆಕ್ಟರ್ನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ. ಇವತ್ತು ಜಪಾನ್ಗೆ ಅಮೆರಿಕವನ್ನು ಬಿಟ್ಟರೆ ಬಹಳ ಒಂದು ರಿಲಯಬಲ್ ಪಾರ್ಟ್ನರ್ ಯಾರು? ಭಾರತವೇ. ಹಾಗಂತ ನಾನೆಲ್ಲೂ ಕೂಡ ಜಪಾನ್ಗೆ ಭಾರತ ಅಮೆರಿಕದಂತಹ ಸೆಕ್ಯೂರಿಟಿ ಗ್ಯಾರಂಟರ್ ಆಗಿ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಭಾರತ ಜಪಾನ್ಗೆ ಸೈನಿಕರನ್ನು ಕಳುಹಿಸುತ್ತೆ, ಜಪಾನ್ ಮೇಲಿನ ಯುದ್ಧವನ್ನು ನಮ್ಮ ಮೇಲಿನ ಯುದ್ಧ ಅಂತ ಭಾರತ ಭಾವಿಸುತ್ತೆ, ಹಾಗೆಲ್ಲ ನಾನು ಹೇಳ್ತಾ ಇಲ್ಲ. ಅಂತಹ ಮೂರ್ಖ ನಿರ್ಧಾರವನ್ನು ಭಾರತ ಇನ್ನು ಮುಂದಿನ ಒಂದು 10-20 ವರ್ಷ ಅಂತೂ ಮಾಡೋದಿಲ್ಲ. ಆದರೆ ಎರಡೂ ದೇಶಗಳ ಡಿಫೆನ್ಸ್ ಕೋಆಪರೇಷನ್ ಇದೆಯಲ್ಲ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಆದಷ್ಟು ಶೀಘ್ರದಲ್ಲಿ ನೀವು ನೋಡ್ತಾ ಇರಿ, ಜೆಟ್ ತಯಾರಿಕೆಯಿಂದ ಹಿಡಿದು ಶಿಪ್ ತಯಾರಿಕೆವರೆಗೆ ಎಲ್ಲ ವಿಧವಾಗಿಯೂ ಕೂಡ ಜಪಾನ್ ಮತ್ತು ಭಾರತ ಕೈ ಜೋಡಿಸ್ತವೆ.
ಆಗ್ತವೆ, ಟೆಕ್ನಾಲಜಿ ಶೇರ್ ಆಗುತ್ತೆ. ಜಪಾನ್ನ ಟೆಕ್ನಾಲಜಿ ಭಾರತಕ್ಕೆ ಬರುತ್ತೆ, ಭಾರತದ ಟೆಕ್ನಾಲಜಿ ಜಪಾನ್ಗೆ ಹೋಗುತ್ತೆ. ಯಾಕೆ ಕೇಳಿದ್ರೆ ಜಪಾನ್ಗೆ ಅಮೆರಿಕ ನಮ್ಮಿಂದ ದೂರ ಆಗ್ತಾ ಇದೆ ಅನ್ನುವಂಥದ್ದು ಅನುಭವಕ್ಕೆ ಬರ್ತಾ ಇದೆ. ಯಾವಾಗ ಬೇಕಾದರೂ ಅಮೆರಿಕ ಕೈ ಎತ್ತಬಹುದು ಅಂತ. ಹಾಗೆ ನೋಡೋದಕ್ಕೆ ಹೋದರೆ ಇವತ್ತು ಭಾರತಕ್ಕಿಂತ ಪ್ರಬಲ ಶತ್ರು ಜಪಾನ್ಗೆ ಇದೆ. ನಾನು ಹಿಂದೆಯೇ ನಿಮಗೆ ಹೇಳ್ಬಿಟ್ಟಿದ್ದೀನಿ, ಚೈನಾ ಯಾವತ್ತೂ ಕೂಡ ಭಾರತವನ್ನು ನನ್ನ ಪ್ರಬಲವಾದಂತಹ ಶತ್ರು, ಭಾರತದ ಮೇಲೆ ಯುದ್ಧ ಮಾಡಬೇಕು ಹೀಗಂತ ಭಾವಿಸುವಂಥದ್ದಿಲ್ಲ. ಯಾಕೆ ಕೇಳಿದ್ರೆ ಎರಡೂ ದೇಶಗಳ ನಡುವೆ ಒಂದು ನಾಗರಿಕತೆಯ ಸಂಬಂಧ ಇದೆ. ಚೈನಾ ಮತ್ತು ಭಾರತದ ನಡುವೆ ಸರ್ಕಾರದ ಮಟ್ಟದಲ್ಲಿ ದ್ವೇಷ ಇದ್ರೂ ಕೂಡ ಜನರ ಮಟ್ಟದಲ್ಲಿ ದ್ವೇಷ ಇಲ್ಲ. ಒಂದಷ್ಟು ಗಡಿ ವಿವಾದಗಳು ಇತ್ಯರ್ಥಗೊಂಡಿದ್ದೇ ಆದರೆ ಚೈನಾ ಭಾರತದೊಂದಿಗೆ ಕೆಲಸ ಮಾಡೋದಕ್ಕೆ ರೆಡಿ ಇದೆ. ಆದರೆ ಜಪಾನ್ ವಿಚಾರದಲ್ಲಿ ಹಾಗಾಗೋದಿಲ್ಲ. ಚೈನಾದ ಜನತೆ ಜಪಾನನ್ನು ಅದೆಷ್ಟು ದ್ವೇಷ ಮಾಡ್ತಾರೆ ಅಂತಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಜಪಾನ್ನ ಜನರು ಕೂಡ ಚೈನಾವನ್ನು ಒಪ್ಕೊಳ್ಳೋದಿಲ್ಲ. ಅಲ್ಲಿ ದ್ವೇಷ ಕೇವಲ ಸರ್ಕಾರದ ಮಟ್ಟಕ್ಕೆ ಸೀಮಿತವಾಗಿಲ್ಲ, ಅದು ಜನರವರೆಗೂ ಕೂಡ ವಿಸ್ತರಣೆ ಆಗಿದೆ. ಹೀಗಾಗಿ ಜಪಾನ್ಗೆ ಚೈನಾ ಯಾವತ್ತಿದ್ರೂ ಕೂಡ ಪ್ರಬಲ ಶತ್ರು. ಇನ್ನೊಂದು ಕಡೆ ನಾರ್ತ್ ಕೊರಿಯಾ ಕೂಡ ಇದೆ. ಹೀಗಾಗಿ ಜಪಾನ್ಗೆ ಒಂದು ಸದೃಢವಾದಂತಹ ಮಿಲಿಟರಿಯ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಅಮೆರಿಕ ಕೈ ಎತ್ತಿದ್ದೆ ಆದರೆ ಜಪಾನ್ಗೆ ಸಹಜವಾಗೇ ಒಂದು ಪ್ರಬಲವಾದಂತಹ ಪಾರ್ಟ್ನರ್ ದೇಶ ಬೇಕು, ಎಲ್ಲ ವಿಧವಾಗಿಯೂ ಜೊತೆಗೆ ನಿಂತ್ಕೊಳ್ಳುವಂತಹ ದೇಶ. ಅಂತಹ ದೇಶದ ಹುಡುಕಾಟದಲ್ಲಿ ಜಪಾನ್ಗೆ ಕಾಣಿಸ್ತಾ ಇರುವಂತಹದ್ದು ಭಾರತ. ಅದೇ ಹಿನ್ನೆಲೆಯಲ್ಲೇ ಪಾಕಿಸ್ತಾನದ ಕ್ರಾಸ್ ಬಾರ್ಡರ್ ಟೆರರಿಸಮ್ ಅನ್ನು ಹೇಳೋದಕ್ಕೆ ಜಪಾನ್ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಜಪಾನ್ಗೆ ಅನ್ನಿಸ್ತಾ ಇದೆ, ಈ ಪಾಕಿಸ್ತಾನದಿಂದ ನಮ್ಗೆ ಆಗಬೇಕಾಗಿರೋದು ಏನೂ ಕೂಡ ಇಲ್ಲ, ಅವ್ರ ಜೊತೆಗೆ ಏನು ವ್ಯಾಪಾರ ಮಾಡೋದಕ್ಕೆ ಸಾಧ್ಯ, ಅಲ್ಲಿಗೇನು ರಫ್ತು ಮಾಡೋದಕ್ಕೆ ಸಾಧ್ಯ. ಭಾರತ ಆದರೆ 140 ಕೋಟಿ ಜನರಿರುವಂತಹ ದೇಶ, ವಿಶ್ವದ ಅತಿದೊಡ್ಡ ಮಾರುಕಟ್ಟೆ, ವೇಗವಾಗಿ ಬೆಳೆಯುತ್ತಿರುವಂತಹ ದೇಶ, ಜೊತೆಗೆ ಅತ್ಯಂತ ಮುಖ್ಯವಾಗಿ ನಂಬಿಕೆಗೆ ಅರ್ಹವಾಗಿರುವಂತಹ ದೇಶ. ಹೀಗಾಗಿ ಪಾಕಿಸ್ತಾನ ಮತ್ತು ಇಂಡಿಯಾ ಅನ್ನುವಂತಹ ವಿಚಾರ ಬಂದಿದ್ದೇ ಆದರೆ ಜಪಾನ್ನ ನಂಬರ್ 1 ಆಯ್ಕೆ ಭಾರತವೇ ಆಗಿದೆ. ಅದೇ ಕಾರಣದಿಂದ ಜಪಾನ್ ಪಾಕಿಸ್ತಾನದ ಟೆರರಿಸಂ ವಿಚಾರವನ್ನ ಓಪನ್ ಆಗಿ ಹೇಳೋದಕ್ಕೆ ಶುರು ಮಾಡಿದೆ. ಮಿತ್ರರೇ, ಇದು ಭಾರತಕ್ಕೆ ಅತ್ಯಂತ ದೊಡ್ಡ ರಾಜತಾಂತ್ರಿಕ ದಿಗ್ವಿಜಯ. ಮುಂದಿನ ದಿನಗಳಲ್ಲಿ ಈ ಜಪಾನ್ ಹಾದಿಯನ್ನ ಬೇರೆ ಬೇರೆ ದೇಶಗಳು ಅನುಸರಿಸ್ತವೆ. ಯಾಕೆ ಕೇಳಿದ್ರೆ ಈ ಟ್ರಂಪ್ ಕಾರಣದಿಂದಾಗಿ ಭಾರತದ ಇಂಪಾರ್ಟೆನ್ಸ್ ಇದೆಯಲ್ಲ, ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇಡೀ ವಿಶ್ವದಲ್ಲಿ ಅಸ್ಥಿರತೆ ಉಂಟಾಗ್ತಾ ಇದೆ. ಒಂದು ಅನ್ಇಂಟರಪ್ಟೆಡ್ ಆದಂತಹ ಸಪ್ಲೈ ಚೈನ್ ಜೊತೆಗೆ ಸ್ಟೇಬಲ್ ಪಾರ್ಟ್ನರ್ಶಿಪ್, ಇದನ್ನು ಹೊಂದೋದಕ್ಕೆ ಜಗತ್ತಿನ ಅನೇಕ ದೇಶಗಳು ಉತ್ಸಾಹವನ್ನು ತೋರಿಸ್ತಾ ಇದ್ದಾವೆ. ಈಗ ಮಿತ್ರರೇ, ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು. ಕೆಲವರು ಹೇಳ್ತಾ ಇದ್ದಾರಲ್ಲ, ಇರಾನ್ ಮತ್ತು ಅಮೆರಿಕದ ಯುದ್ಧದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆಯ ರೋಲನ್ನು ನಿಭಾಯಿಸಿಬಿಟ್ಟು ಜಾಗತಿಕ ಮಟ್ಟದಲ್ಲಿ ತನ್ನ ಇಂಪಾರ್ಟೆನ್ಸ್ ಅನ್ನು ಜಾಸ್ತಿ ಮಾಡಿಕೊಳ್ತು, ಭಾರತ ಎಡವಿ ಬಿತ್ತು ಅಂತ. ಆ ವಾದದಲ್ಲಿ ಏನಾದರೂ ಸತ್ಯಾಂಶ ಇದೆಯಾ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಪಾಕಿಸ್ತಾನ ಇವತ್ತು ಎಂತಹ ದಟ್ಟ ದರಿದ್ರ ಪರಿಸ್ಥಿತಿಯನ್ನು ತಲುಪಿದೆ ಅಂತಂದರೆ ಅವರಿಗೆ ಒಂದೆರಡು ಭಯ ಇಲ್ಲ. ಅತ್ತ ಕಡೆಯಲ್ಲಿ ಯೆಮೆನ್ನಲ್ಲಿರುವಂತಹ ಹೂತಿಗಳು ಸೌದಿಯ ಮೇಲೆ ದಾಳಿ ಮಾಡಿದ್ರು. ಆ ಯುದ್ಧ ಏನಾದರೂ ತೀವ್ರಗೊಂಡಿದ್ದೇ ಆದರೆ, ಹೂತಿಗಳು ನಿರಂತರವಾಗಿ ಸೌದಿಯ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದೇ ಆದರೆ, ಆಗ ಪಾಕಿಸ್ತಾನಕ್ಕೆ ಸೌದಿ ಬುಲಾವ್ ಕೊಡುತ್ತೆ. ಇಲ್ಲಿ ಹೂತಿಗಳ ಗುಂಡಿಗೆ ಎದೆ ಕೊಡೋದಕ್ಕೆ ನಿಮ್ಮ ಸೈನಿಕರನ್ನು ಕಳುಹಿಸಿ ಅಂತ ಸೌದಿ ಪಾಕಿಸ್ತಾನಕ್ಕೆ 100ಕ್ಕೆ 100ರಷ್ಟು ಡಿಮ್ಯಾಂಡ್ ಮಾಡುತ್ತೆ. ಆಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಬಹುದು? ಹೇಳಿ ಕೇಳಿ ತನ್ನ ದೇಶದ ಒಳಗೆ ಆಂತರಿಕ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ಬಿಟ್ಟು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗ್ಬಿಟ್ಟಿದೆ. ಈ ಹಿಂದಿನ ವಿಡಿಯೋದಲ್ಲೇ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಬಲೂಚಿಸ್ತಾನದವರು ನಮ್ಮದೇ ಸಪರೇಟ್ ದೇಶ, ನಾವು 85% ಈ ಭೂಮಿಯನ್ನ ಕಂಟ್ರೋಲ್ ಮಾಡ್ತಾ ಇದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ಕಡೆ POK ಪ್ರತಿಭಟನೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಖೈಬರ್ ಪಖ್ತೂನ್ವಾ ಬೂದಿ ಮುಚ್ಚಿದ ಕೆಂಡದಂತಿದೆ. ಆಫ್ಘನ್ ಮತ್ತು ಪಾಕಿಸ್ತಾನದ ನಡುವೆ ಬಾರ್ಡರ್ ಕೂಡ ಸರಿ ಇಲ್ಲ. ಅಂತಹ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ದಿಗ್ವಿಜಯ ಅಂತ ಭಾರತದಲ್ಲಿ ಕೂತ್ಕೊಂಡು ಕೆಲವರು ಹೇಳ್ತಾರಲ್ಲ, ಅವರು ಈ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ಅರ್ಥ ಆದರೂ ಕೂಡ ಅವರು ಅದನ್ನು ಒಪ್ಕೊಳ್ಳೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನಮ್ಮ ದೇಶ ಎಷ್ಟು ಚಾಣಾಕ್ಷತೆಯಿಂದ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲೇನು ತಪ್ಪಿಲ್ಲ ಅಲ್ವಾ? ಮಿತ್ರರೇ, ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.